ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಆರೋಗ್ಯ ಇಲಾಖೆ ಜಿಲ್ಲಾಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತೇನು ಪತ್ರಕರ್ತರಿಗೆ ವಿಶೇಷವಾಗಿ ಆರೋಗ್ಯ ತಪಾಸಣಾ ಶಿಬಿರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಆಸ್ಪತ್ರೆಯ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂತ ಡಿಸ್ಟ್ರಿಕ್ಟ್ ಸರ್ಜನ್ ಬಸರೆಡ್ಡಿ ಅವರೇ ನನ್ನ ಆತ್ಮೀಯರು, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮುಂದೆ ಮಾತಾಡ್ತೀನಿ. ಅದೇ ರೀತಿಯಾಗಿ DHO ಆಗಿರುವಂತ ಎಲ್ಲ ರಮೇಶ್ ಬಾಬು ಅವರೇ ಮತ್ತು ಈ ಒಂದು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷರಾಗಿರುವಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೌಡ್ರವರೇ, ವೀರಭದ್ರ ಗೌಡ್ರವರೇ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಇಲಾಖೆಯ ಜಿಲ್ಲಾ ವಾರ್ತಾಧಿಕಾರಿಗಳಾಗಿರ್ತಕ್ಕಂಥ ಗುರುರಾಜ್ ಸರ್ ಅವರೇ, ಅದೇ ರೀತಿಯಾಗಿ ಪತ್ರಕರ್ತರ ಸ್ನೇಹಿತರಾಗಿರ್ತಕ್ಕಂಥ ಕುಶಾಂತ್ ಅವರೇ ಮತ್ತು ಅಶೋಕ್ ಅವರೇ ಮತ್ತು ಶ್ರೀಧರ್ ಜೋಶಿ ಅವರೇ ಮತ್ತು ನಮ್ಮ ಕಿನ್ನೂರೇಶ್ವರ ಅವರೇ ಮತ್ತು ಈ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರ ಸ್ನೇಹಿತರೆ ಮತ್ತು ಈ ಒಂದು ಬಂದಿರತಕ್ಕಂಥ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ ಮತ್ತು ಎಲ್ಲ ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಇದು. ಯಾಕಂದ್ರೆ ಹೊರಗಡೆ ಬಹಳಷ್ಟು ಜನರು, ಬಹಳಷ್ಟು ಒಂದು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದವರು, ರಾಜಕಾರಣಿಗಳು ಎಲ್ಲರಿಗೂ ಈ ತರದೊಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾರೆ, ಕಣ್ಣಿಂದ ಎಲ್ಲ ಮಾಡ್ತಾರೆ. ಆದ್ರೆ ಪತ್ರಕರ್ತರಿಗೆ ವಿಶೇಷವಾಗಿ ಈ ಒಂದು ಸಂಘಟನೆಯಿಂದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಬಂದ ತಕ್ಷಣ ಎಲ್ಲ ತೋರಿಸಿದ್ರು ನಮ್ಮ ಡಾಕ್ಟರ್ಸ್ ಎಲ್ಲ ಏನೇನ್ ಮಾಡ್ಬೋದು ಅಂತ ಹೇಳಿ. ಅದರಲ್ಲಿ ವಿಶೇಷವಾಗಿ NCD, ಯಾಕಂದ್ರೆ ನಾವು ಪತ್ರಕರ್ತರು ಅಂದ ತಕ್ಷಣ ಅವ್ರೇನ್ ಪಾಪ ಅವ್ರಿಗೆ ಯಾವ್ದು ಬಿಡುವಿರೋದಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಮಲ್ಲಿಗೆ ಅವ್ರ ಎಲ್ಲ ಕಳಿಸಿ ಏನು ಅವ್ರ ಮೆಸೇಜ್ ಅಲ್ಲಿ ದಿನದ್ದೆಲ್ಲ ಕಳಿಸಿ ಮಲಿಕೊಳ್ಳೋವರೆಗೂ ಅವ್ರ ಪ್ರೆಸರ್ ಅಲ್ಲಿ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅದ್ರ ಮಧ್ಯದಲ್ಲಿ ಮತ್ತೆ ಬೇರೆಯವ್ರಿಗೆಲ್ಲ ಸಮಸ್ಯೆಗಳು ಇರ್ತವೆ. ಅವ್ರ ಫ್ಯಾಮಿಲಿ ನೋಡ್ಕೊಳ್ಬೇಕು, ಅವ್ರ ಬಂಧು ಬಳಗ ನೋಡ್ಕೊಳ್ಬೇಕು, ಸಮಾಜದ ಬಗ್ಗೆ ಚಿಂತನೆ ಮಾಡ್ಬೇಕು. ಇಷ್ಟೆಲ್ಲ ಪ್ರೆಷರ್ ಅಲ್ಲಿ ಅವ್ರು ಇರೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇದು 3 ತಿಂಗಳಿಗೆ ಒಂದ್ಸಲ ಆಗಬೇಕು. ಯಾಕಂದ್ರೆ 3 ತಿಂಗಳಿಗೆ ಒಂದ್ಸಲ ಆದಾಗ, ಯಾಕಂದ್ರೆ ಇವತ್ತಿನ ಈ ಫುಡ್ ಸ್ಟೈಲ್ ಅಲ್ಲಿ, ಇವತ್ತಿನ ಆಹಾರವನ್ನು ಪದ್ಧತಿಯಲ್ಲಿ ಮತ್ತೆ ಇವತ್ತಿನ ನಮ್ಮ ಏನು ದಿನ ನಿತ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮೊಬೈಲ್ ಎಲ್ಲ ಬಂದು ಇವತ್ತು ನಾವು ನಿಜವಾಗ್ಲೂ ಸ್ಟ್ರೆಸ್ ಒಳಗಾಗಿದ್ದೀವಿ. ನಮ್ಮ ಆರೋಗ್ಯ ಯಾವಾಗ ಏನಾಗ್ತದೋ ಗೊತ್ತಾಗೋದಿಲ್ಲ. ಮಲಿಕೊಂಡಿರ್ತಾರೆ, ಬೆಳಿಗ್ಗೆ ಎಷ್ಟೊತ್ತಿ ಸ್ಟ್ರೋಕ್ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ರಾತ್ರಿ ಮಲಿಕೊಂಡಿರ್ತಾರೆ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ, ಬೆಳಿಗ್ಗೆ ತಕ್ಷಣ ಅವ್ರಿಗೆ ಸ್ಟ್ರೋಕ್ ಆಗಿರುತ್ತೆ. ಎಷ್ಟೋ ಜನ ನಿದ್ದೆಯಲ್ಲಿ ಸಹ ಹೋಗ್ತಾರೆ. ಅದಕ್ಕೋಸ್ಕರ 3 ತಿಂಗಳಿಗೆ ಒಂದ್ಸರಿ ಈ ತರದೊಂದು ಶಿಬಿರ ಮಾಡಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಬೇಕು ಇರ್ತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರು. ಯಾಕಂದ್ರೆ ಅವ್ರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಬದುಕ್ತಾ ಇದ್ದೀವಿ. ಇದರಲ್ಲಿ ಏನು 3 ಅಂಗಗಳಿದ್ದಾವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದ್ರ ಜೊತೆಗೆ ಅಘೋಷಿತವಾಗಿ, ಅಲಿಖಿತವಾಗಿ ಮತ್ತು ಲಿಖಿತವಾಗಿ ಈ ಪತ್ರಕರ್ತರು ಏನಿದೆಯಲ್ಲ ಅವ್ರ ಸಬ್ಜೆಕ್ಟ್, ಅವರು ಒಂದು 4ನೇ ಅಂಗ. ಪತ್ರಕಾರ ರಂಗ ಒಂದು 4ನೇ ಅಂಗ. ಯಾಕಂದ್ರೆ ಈ ಸಮಾಜವನ್ನು, ಈ ಸೊಸೈಟಿಯನ್ನು, ಈ ವ್ಯವಸ್ಥೆಯನ್ನು ನಡೆಸ್ತಕ್ಕಂಥ ಈ 3 ಅಂಗಗಳು ಯಾವ ರೀತಿ ಇದೆಯೋ, ಶಾಸನ ತಯಾರು ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕಾರ್ಯಾಂಗ, ಈ ಇಬ್ರು ಮಾಡಿರ್ತಕ್ಕಂಥ ಸರಿಯಾಗಿದೆಯಾ, ಅವ್ರು ಕರೆಕ್ಟ್ ಮಾಡಿದಾರೆ ಕಾನೂನು, ಅದನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇರತಕ್ಕಂಥ ನೋಡ್ತಕ್ಕಂಥ ನ್ಯಾಯಾಂಗ ಇದೆ, ಸೂಪರ್ವೈಸ್ ಮಾಡ್ತಕ್ಕಂಥದ್ದು. ಇದೆಲ್ಲದು ಈ 3 ಅಂಗಗಳು ಕೆಲಸ ಮಾಡ್ತಾ ಇದಾವೆ. ಅದರಲ್ಲಿ ಮತ್ತೆ ಲೋಪಗಳೇನಾದ್ರೂ ಆಗಿದ್ರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ, ಯಾರು ಮಾಡ್ತಾ ಇದ್ರೆ ಮಾಡಿದವ್ರಿಗೆ ಮೆರಿಟ್, ಮಾಡಿದವ್ರು ನೀವು ಮಾಡ್ತಾ ಇಲ್ಲ ಅಂತೇಳಿ ಒಂದು ಕಾಶನ್ ಕೊಡ್ತಕ್ಕಂಥ ಈ ಜವಾಬ್ದಾರಿಯನ್ನು ಪತ್ರಕರ್ತರು ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇವತ್ತೇನು ಇಲ್ಲಿ ಬಂದಿದ್ದಾರೆ, ತಾವುಗಳು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಕಾಲಕ್ಕೆ ನಿಮ್ಮ ಆರೋಗ್ಯವನ್ನು ಸ್ಥಿರಪಡಿಸಿಕೊಳ್ಬೇಕು. ಇವತ್ತಂತೂ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಎಲ್ಲರಿಗಾಗಿದೆ. ನನಗೊಂದು 34 ವರ್ಷದಿಂದ ಗ್ಯಾಸ್ಟ್ರಿಕ್ ಇದೆ. ಹಂಗೆ ಬಳಸ್ತಾ ಇದ್ದೀನಿ. ನಾನು ಅನ್ಕೊಂಡೆ ಇದು ನಾನೆಲ್ಲ ಪ್ರಯತ್ನ ಮಾಡಿದೆ. ಬೆಂಗಳೂರು ಬಿಗ್ ಹಾಸ್ಪಿಟಲ್ ಅಂತಿದೆ, ಬೆಂಗಳೂರು ಇನ್ಸ್ಟಾಂಟ್ ಗ್ಯಾಸ್ಟ್ರೆಂಟಾಲಜಿ ಅಂತೇಳಿ.
ಹೈದರಾಬಾದ್ ಅಲ್ಲಿ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರಾಂಟ್ರಾಲಜಿ ಅಂತಿದೆ, ಅದು ಫೈನಲ್ ಡಾಕ್ಟರ್ ಅಂತ ಹೇಳ್ತಾರೆ, ಡಾಕ್ಟರ್ ನಾಗೇಶ್ವರ ರೆಡ್ಡಿ ಅಂತ ಹೇಳಿ. ಅಲ್ಲಿ ಹೋದ್ರೆ ಆಗ್ತದೆ ಏನಿಲ್ಲ, ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನಿಲ್ಲ. ಆದ್ರೆ ಎಲ್ಲ ಮಾಡಿಸಿದೀವಿ, ಎಲ್ಲ ಎಂಡೋಸ್ಕೋಪಿ ಅಂತ ಕೊಲೋನೋಸ್ಕೋಪಿ ಎಲ್ಲ ಮುಗಿದೋಗಿದೆ, ಆದ್ರೂ ಏನ್ ಕಾಣ್ತಾ ಇಲ್ಲ. ನಾನು ಅನ್ಕೊಂಡೆ ಅದು ನಾನು ಇರೋವರೆಗೆ ನನ್ನ ಜೊತೆ ಇರುತ್ತೆ, ನಾನು ಹೋಗಿದ್ದೀನಿ ಅದು ಹೋಗ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಇದಕ್ಕೆ ಏನಂತಂದ್ರೆ ನಾನು ಸ್ಟ್ರೆಸ್, ಈ ಒತ್ತಡದಿಂದ ನನ್ನ ಕಾರಣ. ಅದಕ್ಕೋಸ್ಕರ ತಾವುಗಳು ಆ ಸ್ಟ್ರೆಸ್ ಇದೆ ನಿಮ್ಗೆಲ್ಲರಿಗೆ, ದಯಮಾಡಿ ಹೇಳ್ತೀನಿ, ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಬೆಳಿಗ್ಗೆ ಒಂದು 10 ನಿಮಿಷ ವಾಕಿಂಗು, ಒಂದು 20 ನಿಮಿಷ ಯೋಗ ಧ್ಯಾನ ಮಾಡೋದ್ರಿಂದ ಅದನ್ನು ಕಡಿಮೆ ಆಗುತ್ತೆ ಅಂತ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇದೆ. ತಮಗೂ ಸಹ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು 2 ಹಾಸ್ಪಿಟ್ಲು ಇವತ್ತು ಇಲ್ಲಿದ್ದಾರೆ, ನಮ್ಮ ಇವರು ಡಾಕ್ಟರ್ ನಮ್ಮ ರೆಡ್ಡಿ ಅವರು ನಿಜವಾಗ್ಲೂ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು NCD ಚೆಕ್ ಮಾಡಿದೆ, ಅಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬರಲಾದಂತ ರೋಗಗಳೇನಿದಾವೆ, ಕ್ಯಾನ್ಸರ್ ಅಂತ ತಿಳಿದು ಕ್ಷಯ ರೋಗ ಬರುತ್ತೆ ಸರ್, ಏನಿಲ್ಲ ಬೇರೆ ಕ್ಯಾನ್ಸರ್ ಈ ತರದ್ದು ಏನ್ ರೋಗಗಳಿದಾವೆ ಅದನ್ನ ಕಾಲಕ್ಕೆ ನಾವು ಟೆಸ್ಟ್ ಮಾಡಬೇಕು. ನಾನಂತೂ ಕಂಪಲ್ಸರಿ ಮಾಡಿಸ್ತೀನಿ, 6 ಮಂತ್ಸ್ ಒಂದ್ಸರಿ ಚೆಕಪ್ ಹೋಗ್ತೀನಿ. ಈಗ ಮಾಡಿಸ್ಕೊಂಡೆ ನಾನು, BP ಶುಗರ್ ಎಲ್ಲ ಚೆಕ್ ಮಾಡ್ಕೊಂಡೆ, BP ಕರೆಕ್ಟ್ ಇರುತ್ತೆ, ಶುಗರ್ ಕರೆಕ್ಟ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ಮ ಏನು ಇದು CSR ಫಂಡ್ ಅಲ್ಲಿ MRI ಸ್ಕ್ಯಾನ್ ಮಾಡಿಸಿದೀವಿ. MRI ಸ್ಕ್ಯಾನ್ ತಾವೇ ಉದ್ಘಾಟನೆ ಆಯಿತು. ಅದರಲ್ಲಿ ಇವತ್ತು 8, 9, 10 ಸಾವಿರದವರೆಗೆ ಚಾರ್ಜ್ ಮಾಡ್ತಿದ್ವಿ ಹೊರಗಡೆ. ಇವತ್ತು ನಮ್ಮ ಬಡವರಿಗೆ ಅಲ್ಲಿ BPL ಕಾರ್ಡ್ ತಗೊಂಡ್ಬಂದ್ರೆ 1,000 ರೂಪಾಯಿ, 1,000 ರೂಪಾಯಿದಲ್ಲಿ ನಮ್ಮ MRI ಆಗುತ್ತೆ. MRI ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ. ನಾನೊಂದು ಮೊನ್ನೆ ಓದ್ತಾ ಇದ್ದೆ, ಒಬ್ಬ ಡಾಕ್ಟರ್ ಇದ್ರು, ಅವ್ರಿಗೆ ಈಗ 104 ವರ್ಷ ಇದೆ, ಐ ಥಿಂಕ್ ಅಮೆರಿಕ ಲಂಡನ್, ಐ ಥಿಂಕ್ ಸೊ ಮರ್ತಿದ್ದೀನಿ. ಅವ್ರು ಇವತ್ತು ಪ್ರೊಫೆಷನ್ ಮಾಡ್ತಾ ಇದ್ದಾರೆ, ಇವತ್ತು ಹೋಗ್ತಾರೆ ಕ್ಲಿನಿಕ್ಗೆ, ಎಟ್ಕೊಂಡು ಹೋಗ್ತಾರೆ. ಒಬ್ಬರು 103 ವರ್ಷ ಕರೆಕ್ಟ್. ಅವ್ರಿಗೆ ಅವ್ರು ಹೇಳ್ತಾ ಇದ್ರು ಒಂದು ಮಾತನ್ನ, ಅವ್ರು ಮಾತಾಡ್ಬೇಕಾದ್ರೆ ನಮ್ಗೆ ನೋಡಿದೆ ಇದರಲ್ಲಿ, ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ಸ್ ಹೆಂಗಿರ್ಬೇಕಂದ್ರೆ ನಾವು ಮೆಷಿನ್ ಮೇಲೆ ನಾವು ನಂಬಿಕೆ ಇಟ್ಕೋಬಾರದು, ನಾವು ಫಸ್ಟ್ ಡಯಾಗ್ನೈಸ್ ಮಾಡ್ಬೇಕು. ಫಸ್ಟ್ ನಾನು ಅದು ಆ ಕಡೆ ಫಿಸಿಷಿಯನ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಡಯಾಗ್ನೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಾವೇನ್ ಡಯಾಗ್ನೈಸ್ ಮಾಡ್ತೀವಿ ಅದು ಮುಂದೆ ನಮಗೆ ಆರೋಗ್ಯದ ಅಂದ್ರೆ ಏನು ಮೆಡಿಸಿನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ. ಆಮೇಲೆ ಮೆಷಿನರಿ ಬಂದಿದೆ, ಈಗ ಈಸಿ ಆಗಿದೆ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಡಯಾಗ್ನೈಸ್ ಮಾಡೋದನ್ನ ಸ್ವಲ್ಪ ಅದನ್ನ ಜಾಸ್ತಿ ರೂಢಿ ಮಾಡ್ಕೊಳ್ಬೇಕಂತೇಳಿ ನಾನು ಸಹ ಡಾಕ್ಟರ್ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಪತ್ರಕರ್ತರ ಹತ್ರ ಒಂದು ಸಣ್ಣ ಮನವಿ ಇದೆ. ತಾವು ದಯಮಾಡಿ ವಸ್ತುನಿಷ್ಠವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಸುದ್ದಿ ಮಾಡ್ತಾ ಇದ್ರಿ. ಯಾರು ಶಾಶ್ವತ ಅಲ್ಲ, ಯಾರು ಕರೆಕ್ಟ್ ಇಲ್ಲ. ಅದಕ್ಕೆ ಹೇಳ್ತಾರೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಅಂತ. ಅಂದ್ರೆ ಯಾವುದು ಕರೆಕ್ಟ್ ಆಗಿಲ್ಲ, ಯಾರು ಕರೆಕ್ಟ್ ಆಗಿ ಏನಿಲ್ಲ, ಎಲ್ಲೋ ಒಂದ್ ಕಡೆ ಲೋಪ ಇರುತ್ತೆ, ತಪ್ಪಾಗಿರುತ್ತೆ, ಗೊತ್ತಿಲ್ಲದೆ ಆಗಿರುತ್ತೆ. ಇಂಥ ತಪ್ಪುಗಳನ್ನ ಸರಿ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿದೆ. ಯಾರ ಮೇಲೆ ಒಬ್ಬ ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಇರ್ಬೋದು, ಕಾಮನ್ ಪೀಪಲ್, ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಏನೋ ಒಂದು ಸಣ್ಣ ಆರೋಪ ಬಂದಾಗ ತಾವು ದಯಮಾಡಿ ಒಂದು ತಮ್ಮಲ್ಲಿ ಮನವಿ ಇದೆ, ನಮ್ದು ನಾನು ಮನವಿನ ಬಹಳ ಸರಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಹೇಳ್ತೀನಿ, ಸ್ವಲ್ಪ ಆರೋಪ ಬಂದಾಗ ಅವ್ರಿಗೂ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ, ಇದು ಸತ್ಯಾಸತ್ಯದ ಬಗ್ಗೆ ತಿಳ್ಕೊಂಡು ಆಮೇಲೆ ವರದಿ ಮಾಡಿದ್ರೆ ಸೂಕ್ತ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲೋ ಸಣ್ಣ ಮಿಸ್ಟೇಕ್ಸ್ ಆಗ್ತಿರ್ತವೆ, ಅದನ್ನ ಸಣ್ಣ ಮಟ್ಟದಲ್ಲಿ ಸರಿ ಮಾಡ್ಕೊಳ್ಬಹುದು. ಯಾರಾದ್ರೂ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಪ್ರತಿಷ್ಠಿತ ವ್ಯಕ್ತಿಗಳಿರ್ಬೋದು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿರ್ಬೋದು, ಅದು ಆಗುತ್ತೆ. ಫೀಸ್ ಕಟ್ಟಬಹುದು, ನೋಡ್ರೆ ಫೀಸು ಕಟ್ಟಬಹುದು. ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅದರಿಂದ ಇಮಿಡಿಯೇಟ್ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಆಯ್ತು, ಒಂದು 10-15 ಇಮಿಡಿಯೇಟ್ ಬೇಕು. ಈಗ ಬಡವರು ಏನ್ ಮಾಡ್ಕೊಂಡಿದ್ದಾರೆ, ಒಂದು ಸೆಲ್ಫ್ ಗ್ರೂಪ್ ಅಂತ ಮಾಡ್ಕೊಂಡು ಯಾವ್ದೋ ಮಾಡ್ಕೊಂಡ್ರೆ ಅದು ಒಂದು 10,000-20,000 ತಗೊಂಡು ಬೆಳಿಗ್ಗೆ ರಾತ್ರಿ ಒಳಗಡೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದೇ ತರ ಪತ್ರಕರ್ತರು ಸಹ ಈ ತರದ್ದೇನು 3-4 ಸಂಘಟನೆಗಳಿದಾವೆ, ಎಲ್ಲರೂ ಈ ತರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಏನ್ 2-3 ಸಂಘಟನೆಗಳು ಇಲ್ಲಿದಾವೆ ಪತ್ರಕರ್ತರಲ್ಲಿ, ಅವ್ರಿಗೂ ನನ್ನ ಮನವಿ ಇದೆ. ತಾವು ದಯಮಾಡಿ ಒಂದು ತಗೊಳ್ಳಿ, ಏನ್ ತೊಂದರೆ ಇಲ್ಲ, ತಪ್ಪೇನಿಲ್ಲ. ನೀವೇನ್ ಮನೆ ತಗೊಳ್ತಾ ಇಲ್ಲ, ಇದೇನು ಲಂಚ ಅಲ್ಲ. ಯಾರು ಕೊಡ್ತಾರೆ, ದಾನಿಗಳಿದ್ದಾರೆ, ಬಹಳ ಜನರು ಒಳ್ಳೊಳ್ಳೆ ಏನೋ ಒಂದು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ಬೇಕು, ಇಂಡೈರೆಕ್ಟ್ ನಮ್ಮಿಂದ ಒಳ್ಳೇದಾಗಲ್ಲ ಅಂತಕ್ಕಂಥ ಬಯಸ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಸೊಸೈಟಿಯಲ್ಲಿ, ತಗೊಳ್ಬೇಕಂತ ಹೇಳಿ ಕೇಳ್ತಾ. ಆಮೇಲೆ ನಾನು
ಈ ಒಂದು ಸಂಘಟನೆ, ಈ ಒಂದು ವಿಚಾರಕ್ಕೆ, ಈ ಸಂಘಕ್ಕೆ ಅಂತಲ್ಲ, ಈ ಒಂದು ಕಾಜಿಗೆ ನಾನು ವೈಯಕ್ತಿಕವಾಗಿ ನಾನು ಒಂದು 51,000 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅದನ್ನು ಕೊಡ್ತಾ ಇದ್ದೀನಿ. ನಾವು ದಯಮಾಡಿ ಉಪಯೋಗಿಸಿ. ಇದರಿಂದ ಒಂದು ಪೇಷಂಟ್ಗೆ ಒಳ್ಳೇದಾದ್ರೆ ಅದು ಇಂಡೈರೆಕ್ಟ್ ನನಗೂ ಸಹ ಪುಣ್ಯ ಬರುತ್ತೆ. ಅದರಿಂದ ಒಳ್ಳೇದಾಗಿರ್ತಕ್ಕಂಥ ಭಾವನೆ ಇಟ್ಕೊಂಡು ನಾನೆಲ್ಲ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲ ಮಾತಾಡಿದ್ದೀನಿ. ತಾವುಗಳೆಲ್ಲರೂ ಅದೇ ರೀತಿ ಕಿನ್ನೂರೇಶ್ವರ ಅವರು ವೇದಿಕೆ ಮೇಲಿರುವ ಪದಾಧಿಕಾರಿಗಳೆಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಗೌಡರು ಸುಮಾರು ಒಂದು 2-3 ತಿಂಗಳಿಂದ ಕೇಳ್ತಾ ಇದ್ರು, ನಮ್ಮ ಪತ್ರಕರ್ತರಿಗೆ ಒಂದು ಆರೋಗ್ಯದ ನಾವು ಭಾಗ್ಯ ಕೊಡ್ಬೇಕು ಸರ್, ಅವ್ರಿಗೆ ಪ್ರಾಥಮಿಕವಾಗಿ ಏನೇನು ತೊಂದರೆಗಳಿದಾವೆ ಅದನ್ನ ಕಂಡುಹಿಡಿಯೋದಕ್ಕೆ. ಯಾಕಂದ್ರೆ ನಿಮ್ಮ ಕೆಲಸದ ಒತ್ತಡದಲ್ಲಿ ಬಹಳ ಜನ ಟೆಸ್ಟ್ಗಳೇ ಮಾಡಿಸ್ಕೊಳ್ಳೋದಿಲ್ಲ. ಕೊನೆಗೆ ಎಂಡ್ ಅಪ್ ಇನ್ ಪ್ರಾಬ್ಲಮ್ ಅಂಡ್ ಟರ್ಮಿನಲ್ ಇಲ್ನೆಸ್ ಒಂದೇ ಸಾರಿ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಒಂದೂವರೆ ತಿಂಗಳ ಮುಂಚೆನೆ ಹೇಳಿದ್ರು. ಹಾಗಾಗಿ ನಮ್ಮ ಗೌಡರು ಮತ್ತು ಪತ್ರಕರ್ತರ ಸಂಘ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಮಗೆ ಪ್ರೇರೇಪಿಸೋದಕ್ಕೋಸ್ಕರ ಇವತ್ತು ನಾವು, ಯಾಕಂದ್ರೆ ಎಷ್ಟೋ ಜನಕ್ಕೆ ಮಾಡ್ತೀವಿ, ಆದ್ರೆ ಪತ್ರಕರ್ತರಿಗೆ ತಾವು ಫಸ್ಟ್ ಆರೋಗ್ಯವಾಗಿದ್ರೆ 4 ಜನಕ್ಕೆ ಚೆನ್ನಾಗಿ ನೋಡ್ಕೊಳಕ್ ಆಗುತ್ತೆ. ಬಿಕಾಸ್ ಯು ಶುಡ್ ನೋ ಅಬೌಟ್ ದಿ ಅವೇರ್ನೆಸ್ ಆಫ್ ದಿ ಹೆಲ್ತ್. ನೀವಿದ್ರೆ ಬೇರೆಯವರಿಗೆಲ್ಲ ಅದನ್ನ ತಿಳಿಸಿ ಹೇಳ್ತೀರಿ. ಸೊ ಆ ನಿಟ್ಟಿನಲ್ಲಿ ಮಾಡ್ಲೇಬೇಕಂತ ಡಿಸೈಡ್ ಮಾಡಿ ಕೊನೆಗೆ ಸೆಕೆಂಡ್ ವೀಕ್ ಸ್ವಲ್ಪ ನಮಗೂ ವೀಕೆಂಡ್ ಇರುತ್ತೆ, ರಜಾನೆ ಇರುತ್ತೆ ಅಂತ ಹೇಳಿ ಆ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಮತ್ತು ಇನ್ನು ಬೇರೆ ಏನೇನು ಬೇಕು ಅದಕ್ಕೆಲ್ಲ ನಮ್ಮ ಇವ್ರು ಹೇಳಿದ್ರು ವೀರಭದ್ರಗೌಡರು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನಿದೆ ನಮ್ಮ ಹುಡುಗರಿಗೆ ನಾಗರಾಜ್ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಐ ಆಮ್ ಸೋ ಹ್ಯಾಪಿ. ನಿನ್ನೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಪತ್ರಕರ್ತರ ಆರೋಗ್ಯ ವಿಷಯದಲ್ಲಿ ಬಂದಾಗ ನಾನು ಸದಾ ನಿಮಗೆ ಬೆನ್ನೆಲುಬಾಗಿರ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಂತ ಕೂಡ ಮಾತಾಡ್ತಾರೆ. ಸೊ ನಾವು ಅವರಿಗೆ ಈ ಕಾರ್ಯಕ್ರಮದ ಆಯೋಜನೆಗೆ ಸದಾ ಋಣಿ ಇರಬೇಕು, ಪತ್ರಕರ್ತರು ಮತ್ತು ಜಿಲ್ಲಾಸ್ಪತ್ರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತು ಜಿಲ್ಲಾ ಆಸ್ಪತ್ರೆಯಿಂದ ನಮ್ಮ ರಮೇಶ್ ಬಾಬು ಅವರ ಜೊತೆಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತರು ಮತ್ತು ಅಲ್ಲಿರ್ತಕ್ಕಂಥ ಮಿತ್ರರು ಎಲ್ಲರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ಈಗಾಗಲೇ ಹೇಳಿದ್ದಾರೆ. ಇವತ್ತಿನ ಮುಖ್ಯ ಕಾರ್ಯಕ್ರಮ ಥೀಮ್ಗೆ ಏನಂದ್ರೆ ನಾವು ಮಾಡಬೇಕಾಗಿರೋದು, ಇವತ್ತು ಮಾಡ್ತಾ ಇರೋದು ಫಸ್ಟ್ ಎಲ್ಲರಿಗೂ, ಎಲ್ಲ ಪತ್ರಕರ್ತರು ಅವರ ಕುಟುಂಬಕ್ಕೆ ಬೇಸಿಕ್ ಆಗಿ ಒಂದು ಬ್ಲಡ್ ಪ್ರೆಷರ್ ಮತ್ತೆ ಶುಗರ್. ನಿಮಗೆ ಗೊತ್ತಿದೆ ಇವೆರಡು ಕಾಮನೆಸ್ಟ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇದೆ ನಮ್ಮ ಒಂದು ಪಾಪ್ಯುಲೇಷನ್ ಅಲ್ಲಿ, ಎಸ್ಪೆಷಲಿ ಸೆಡೆಂಟರಿ ಆಕ್ಟಿವಿಟಿ ಇಲ್ಲದವ್ರಿಗೆ ಇದು ಬರುತ್ತೆ. ಬಂದ ಮೇಲೆ ನಿಮಗೆ ಜಾಗೃತರಾಗಿ ಪ್ರತಿ 3 ತಿಂಗಳು ಚೆಕ್ ನೀವು ಮಾಡಲಿಲ್ಲ ಅಂದ್ರೆ ಸೀರಿಯಸ್ ಆಗಿ ಅವ್ರಿಗೆ ಗೊತ್ತಾಗಲ್ಲ. ಆ ಶುಗರ್ 300-350 ಏನಂತೆ ಟೆಸ್ಟ್ ಮಾಡಿ ಅದೇನೋ ಮಾಡುತ್ತೆ ಬಿಡು ಅಂತ ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. BP 120-80 ಇರ್ಬೇಕು, ಆದ್ರೆ ಕೂಡ 110 ಆದ್ರೂ ಕೂಡ ಯಾಕಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಬಂದಿರಲ್ಲ. ಅದು ಶುರುವಾಗಿ 6 ತಿಂಗಳು 1 ವರ್ಷ ಆದ್ಮೇಲೆ ಶುರುವಾಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಈಟಿಂಗ್ ಆಲ್ ದಿ ಆರ್ಗನ್ಸ್. ಯಾಕಂದ್ರೆ ಶುಗರ್ ಅನ್ನೋದು ಪ್ರತಿಯೊಂದು ಕೋಶಕ್ಕೆ ಬೇಕು ನಮಗೆ. ಅಂದ್ರೆ ಪ್ರತಿಯೊಂದು ಅಂಗಕ್ಕೆ ಶುಗರ್ ಇದ್ರೆ ಮಾತ್ರ ಕೆಲಸ ಮಾಡ್ತದೆ. ಅದು ಹೆಚ್ಚಿಗೆ ಆಗ್ತದೆ. ಹೆಚ್ಚಿಗೆ ನನಗೆ ಯಾಕಂತೀರಿ, ಬಟ್ ಅದು ಹೆಚ್ಚಿಗೆ ಇರೋದು ಒಳಗೆ ಹೋಗ್ಬೇಕು ಸೆಲ್ಲಾಗ. ಸೊ ಅದು ಒಳಗೆ ಹೋಗಿಲ್ಲ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ. ಬ್ರೈನ್ ಕೆಲಸ ಮಾಡಲ್ಲ, ಹಾರ್ಟ್ ಕೆಲಸ ಮಾಡಲ್ಲ, ಇವೆಲ್ಲವುದ್ರಲ್ಲಿ ನಿಶಕ್ತಿ ಶುರುವಾಗುತ್ತೆ. ಅದೇ ರೀತಿಯಾಗಿ ಬಿಪಿ ಒತ್ತಡ ಯಾಕೆ ಫಸ್ಟ್ ನಮ್ಗೆಲ್ಲ ಕೈಗೆ, ಕಾಲ್ಗೆ, ಬ್ರೈನ್ಗೆ ಸರಿಯಾಗಿ ಹೋಗ್ಬೇಕು. ಸರಿಯಾಗಿ ಹೋಗ್ಬೇಕಂದ್ರೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ಬೇಕು. ಕೆಲಸ ಮಾಡೋದು ಕರೆಕ್ಟ್ ಆಗಿ ಒತ್ತಡ ಆಗ್ಬೇಕು. ಯಾವಾಗ ಕಡಿಮೆ ಆಗುತ್ತೋ, ಎಲ್ಲ ರೆಸಿಸ್ಟೆನ್ಸ್ ಆಗುತ್ತೋ, ಅವಾಗ ಹಾರ್ಟ್ ಮೇಲೆ ಬಹಳ ಒತ್ತಡ ಆಗಿ ರೈಟ್ ಟು ಪುಷ್ ದಿ ಬ್ಲಡ್ ಟು ದಿ ಆರ್ಗನ್ಸ್. ಯಾವಾಗ ಇದು ಕಂಟ್ರೋಲ್ ಆಗಲ್ಲ, ಜಾಸ್ತಿ ಆಗ್ತದೆ, ಹೊಡೆದೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆ ಬಹಳ ಜನ ಬಿಪಿಗೆ ಅನ್ಕಂಟ್ರೋಲ್ ಮಾಡ್ಕೊಂಡು ಸ್ಟ್ರೋಕ್ ಆಗೋದು, ಕಾಲ್ ಬಿದ್ದೋಗೋದು, ಬ್ರೈನ್ಗೆ ಇದಾಗೋದು, ಇಲ್ಲ ಬ್ಲೀಡಿಂಗ್ ಆಗೋದು, ಇವೆಲ್ಲ ಎಫೆಕ್ಟ್ ಆಗುತ್ತೆ. ಬಹಳ ಜನ ಜಸ್ಟ್ ಬಿಕಾಸ್ ಆಫ್ ಟ್ರೀಟ್ಮೆಂಟ್ 40 ವರ್ಷದವರು ನಿಮ್ ಫ್ರೆಂಡ್ಸ್ ಇರ್ತಾರೆ, ಬಹಳ ಜನ ಸ್ಟ್ರೋಕ್ ಆಗಿರ್ತಾರೆ ಬಿಕಾಸ್ ಆಫ್ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ ಅಂಡ್ ಶುಗರ್. ಎಷ್ಟೋ ಜನ ಪ್ರಾಣಗಳು ಕಳ್ಕೊಂತಾರೆ. ದಯಮಾಡಿ ಇಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸಸ್. ಇಟ್ ಇಸ್ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ
ಮಾಡಿ ಆರಾಮಿರ್ಬೋದು. ಎಷ್ಟೋ ಜನ 30, 35 ವರ್ಷ 40 ವರ್ಷ ಆದ್ರೂ ಶುಗರ್ ಬಂದವರು ಚೆನ್ನಾಗೇ ಇದ್ದಾರೆ, BP ಬಂದವರು ಚೆನ್ನಾಗಿದ್ದಾರೆ ವಿತ್ ಡ್ರಗ್ಸ್. ದಯಮಾಡಿ ನೀವು BP-ಗೆ ಶುಗರ್ಗೆ ಯಾವತ್ತೂ ಮಾಂತ್ರಿಕರು ಹೇಳ್ತಕ್ಕಂಥದ್ದು ಆಯುರ್ವೇದಿಕ್ ಏನೇನೋ ಹೇಳ್ತಾರೆ ಅದಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ತಾತ್ಕಾಲಿಕ ಪರಿಣಾಮ ಸಿಗ್ಬೋದು, ಬಟ್ ಅದು ಒಳಗಡೆ ಯಾವ್ಯಾವ ಆರ್ಗಾನಿಕ್ ಡ್ಯಾಮೇಜ್ ಮಾಡುತ್ತೋ ಗೊತ್ತಾಗಲ್ಲ. ಬಹಳ ಜನ ಶುಗರ್ ಯಾರೆಲ್ಲ ಕೊಡ್ತಾರೆ, 1-3 ತಿಂಗಳ ತಗೊಂಡು ಎಂಡ್ ಅಪ್ ವಿತ್ ಪ್ರಾಬ್ಲಮ್ ವಿತ್ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಫೇಲಿಯರ್ ಆಗ್ಬಿಡುತ್ತೆ. ಎಷ್ಟೋ ಜನ ನಾವು ನೋಡಿದ್ವಿ ಖಂಡಿತ. ದಯಮಾಡಿ ಅದು ಹೋಗ್ಬೇಡಿ. ನಮ್ದು ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಇಟ್ ಸ್ಟ್ಯಾಂಡರ್ಡ್ ಅಂಡ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ಸ್, ಅದನ್ನ ಎಲ್ಲರೂ ತಗೋಬೇಕು. ಪತ್ರಕರ್ತರು ಆರೋಗ್ಯವಾಗಿದ್ದರೆ, ಸುಸ್ಥಿರವಾಗಿದ್ದರೆ ಸಮಾಜವು ಸುಸ್ಥಿರವಾಗಿರುತ್ತೆ. ಯಾಕಂದ್ರೆ ಅವ್ರು ನೋಡೋ ಕಣ್ಣಿಂದ ಸಮಾಜನ ತಿದ್ದೋದಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಕರ್ತರ ಆರೋಗ್ಯ ಕ್ಷೇಮ ಅಭಿವೃದ್ಧಿ ನಿಧಿ ಅಂತ ಒಂದು ಮಾಡಿದ್ವಿ ಈ ವರ್ಷ. ಅದರಿಂದ ಆ ನಿಧಿಗೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಅವರು 2 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ರು. ಆಮೇಲೆ ಸಚಿವರಾಗಿದ್ದು ಮತ್ತು ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ನಾಗೇಂದ್ರ ಅವರು 2 ಲಕ್ಷ ರೂಪಾಯಿ ನೀಡಿದ್ರು. ಅದಲ್ಲದೆ ನಮ್ಮ ಸದಸ್ಯರು ಸಹ ಕೆಲವರು ಬಸವಸ್ವಾಮಿ, ಆಮೇಲೆ ಉರುಳಿ ಅವರು, ನಾವು ಹೀಗೆ ಒಂದಿಷ್ಟು ನಮ್ಮ ಕೈಲಾದಷ್ಟು ಆ ನಿಧಿಗೆ, ಜೊತೆಗೆ ಪ್ರತಿ ವರ್ಷ ಸದಸ್ಯತ್ವ ಸ್ವೀಕಾರ ಮಾಡಿದಾಗ ಅದನ್ನು 50 ರೂಪಾಯಿನ ಆ ನಿಧಿಗೆ ಕ್ರೋಢೀಕರಣ ಮಾಡ್ತು. ಈಗ ಒಟ್ಟಾರೆಯಾಗಿ 4,38,000 ರೂಪಾಯಿ ಈಗ ಆ ನಿಧಿ ಕಾರ್ಪಸ್ ಮಾಡ್ತಾರೆ. ಅದರಲ್ಲಿ ಅದು ಇಡುಗಂಟಾಗಿರುತ್ತೆ. ಅದರಿಂದ ಬಂದಂತ ಬಡ್ಡಿ ಹಣದಿಂದ ಯಾರಿಗಾದ್ರೂ ಏನಾದರೂ ಆರೋಗ್ಯದಲ್ಲಿ ಅಂದ್ರೆ ಇನ್ಪೇಷೆಂಟ್ ಆದ್ರೆ ಅವರಿಗೆ ಒಂದಿಷ್ಟು ತಕ್ಷಣ ಒಂದು ನೆರವು ನೀಡೋದಕ್ಕೆ ಸಹಕಾರ ಆಗುತ್ತೆ. ನಮ್ಮ ಸಿಲುಪದ ಮಾರಕ ನಾಯಕ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಅವ್ರು ಒಂದಿಷ್ಟು ದೇಣಿಗೆ ಕೊಡೋ ರೀತಿ. ಈಗ ರಾಜ್ಯ ಮಟ್ಟದಿಂದಲೂ ಒಂದಿಷ್ಟು ಕೊಡ್ತಾರೆ, ನಮ್ಮಲ್ಲೂ ಒಂದಿಷ್ಟು ಕಾರ್ಪಸ್ ಫಂಡ್ ಮಾಡಿದ್ವಿ. ಇಂಥ ಕಾರ್ಪಸ್ ಫಂಡ್ ಇದಕ್ಕೆ ನಾಗರಾಜ್ ಅವರು ತಮ್ಮದೇ ಆದಂತಹ ಕೊಡುಗೆ ನೀಡಬೇಕಂತ ಹೇಳಿ ವಿನಂತಿ ಮಾಡ್ತಾ ಈಗ ಅವರು ಕಾರ್ಯಕ್ರಮ ಉದ್ದೇಶಿ ಮಾತಾಡಬೇಕಂತ ಹೇಳಿ ಕೇಳ್ತಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.